ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 29ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ತದಿಗೆ ಈ ದಿನ ಇದೆ. ಅಂದರೆ 3ನೇ ದಿವಸದ ತಿಥಿ ಇದು ಈ ದಿನ ರಾತ್ರಿ 2:43 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 2:09 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 12:34 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ಅಪರಾಹ್ನ 3:46 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:56 ಅಪರಾಹ್ನ 3:32. ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:44 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಬೆಳಿಗ್ಗೆ 10:55 ಹಾಗೆ ಅಪರಾಹ್ನ 3:31 ಅಪರಾಹ್ನ 4:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:24 ಮಧ್ಯಾಹ್ನ 2:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ನ್ಯಾಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಗೌರವಕ್ಕೆ, ಧರ್ಮಕ್ಕೆ ಕಾರಕ ಗುರು. ಹಾಗಾಗಿ ನಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಪ್ರೇರೇಪಣೆ ನೀಡುವಂಥ ಮಾರ್ಗದರ್ಶಿ ಗುರುವಿಂದ ಈ ದಿನ ಉತ್ತಮವಾದಂಥ ಕೆಲಸಗಳಾಗತ್ತೆ. ಹಾಗೆ ನಮ್ಮ ಪಾಂಡಿತ್ಯಕ್ಕೆ, ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನದ ಬಹಳ ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿನೇ ಈ ದಿನ ಇರುವಂಥ ಈ ಗುರುಹೋರ ಏನಿದೆ ಇದರಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ
ಮಧ್ಯಾಹ್ನದ ಅವಧಿಯಲ್ಲಿ ಇರುವಂತಹ ಗುರುಹೋರದ ಸಂದರ್ಭದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ನೀವು ಗುರುಹೋರವನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 5:52 ಬೆಳಿಗ್ಗೆ 6:56 ಇನ್ನು ಮಧ್ಯಾಹ್ನ 1:21 ಮಧ್ಯಾಹ್ನ 2:22 ಹಾಗೆ ರಾತ್ರಿ 8:33 ರಾತ್ರಿ 9:29 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ನಿಧಾನಗತಿಯಲ್ಲಿ ನಡೆಯುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 4:56 ಬೆಳಿಗ್ಗೆ 5:52 ಹಾಗೆ ಮಧ್ಯಾಹ್ನ 12:17 ಮಧ್ಯಾಹ್ನ 1:21 ಹಾಗೆ ರಾತ್ರಿ 7:37 ರಾತ್ರಿ 8:33 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ಈ ಅಗ್ರಿಮೆಂಟ್ಗಾಗಲಿ ಪಾರ್ಟ್ನರ್ಶಿಪ್ ಡೀಡ್ಗಾಗಲಿ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಈ ಎಲ್ಲವನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ನೀವು ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9:04 ಇನ್ನು ಅಪರಾಹ್ನ 3:29 ಅಪರಾಹ್ನ 4:33 ಹಾಗೆ ರಾತ್ರಿ 10:25 ರಾತ್ರಿ 11:21 ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಶುಕ್ರ ಹೋರ ಕೂಡ ತುಂಬ ಚೆನ್ನಾಗಿದೆ, ಇದು ಕೂಡ ಫೇವರಬಲ್ ಆಗೇ ಇದೆ, ಅದರಲ್ಲೂ ವಿವಾಹಕ್ಕೆ ಸಂಬಂಧ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಹಾಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂತಹ ಹೊರ ಕೂಡ ಪ್ರತಿನಿತ್ಯ ಇರುತ್ತೆ, ಇದನ್ನು ಕೂಡ ನೀವು ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಯಾವ ಮುಹೂರ್ತದಲ್ಲಿ ಯಾವ ಕೆಲಸಗಳಾಗಬೇಕು ಅನ್ನುವಂಥ ವಿಚಾರಕ್ಕಾಗಿ ನೀವು ಪಂಚಾಂಗವನ್ನು ಶ್ರವಣ ಮಾಡಬೇಕು, ಪಂಚಾಂಗ ಪಠಣ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ, ತಮಗೆ ಕಾಲಾವಕಾಶ ಇಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ನಿಮಗೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನೆನ್ನೆಯ ದಿನ ನಾವು ಶನೇಶ್ವರ ಜಯಂತಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡಿದ್ವಿ. ಈ ಒಂದು ಸಂದರ್ಭದಲ್ಲೇ ಶನಿ ಸಾಡೆ ಶನಿ ದಶೆ ಹಾಗೆ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಯಾವ ಮಂತ್ರಗಳನ್ನು ಪಠಣ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಬಂಧುಗಳು ಕೇಳಿದರು. ಹಾಗಾಗಿನೇ ಈ ಶನಿಯಿಂದಾಗಿ ಶನಿ ದಶೆ ತುಂಬ ಪರಿಣಾಮಕಾರಿಯಾಗಿ ಇರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಶನಿಯ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕಾಗತ್ತೆ. ಹಾಗೆ ಓಂ ಶನ್ನೋ ದೇವಿ ರಭಿಷ್ಟೇಯ ಆಪೋ ಭವಂತು ಶನ್ಯೋ ರಭಿಸ್ತು ವಂತುನಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಬೇಕು. ಇನ್ನು ಶನಿ ಸಾಡೆ ಕೆಟ್ಟ ಪರಿಣಾಮಗಳು ಕೊನೆ ಆಗತ್ತೆ ಇದರಿಂದ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಶನಿದೇವರಿಗೆ ಸಂಬಂಧಪಟ್ಟಂತಹ ಈ ಮಂತ್ರವನ್ನು ಶನಿ ವೈದಿಕ ಮಂತ್ರ ಅಂತ ಕೂಡ ಹೇಳಿ ಕರೆಯುವಂಥದ್ದಿದೆ. ಈ ಮಂತ್ರವನ್ನು ಯಾರು ಜಪ ಮಾಡ್ತಾರೆ ಅವರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ, ಶನಿ ಸಂತುಷ್ಟಗೊಳ್ತಾನೆ. ಇದನ್ನು ಜಪಿಸುವಂಥದ್ದು ಕೂಡ ಬಹಳ ಸುಲಭವಾಗಿದೆ. ಹಾಗೆ ಈ ಶನಿ ವೈದಿಕ ಮಂತ್ರವಂತ 23,000 ಬಾರಿ ಪಠಣ ಮಾಡೋದ್ರಿಂದ ಸಾಡೆ ಶನಿ ಅಡ್ಡ ಪರಿಣಾಮಗಳು ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಶ್ರೀ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅನ್ನುವಂಥದ್ದು ಶನಿ ಮಂತ್ರ. ಇದನ್ನು ಕೂಡ ಪಠಣ ಮಾಡಬೇಕು. ಇಲ್ಲಿ ಶನಿ ಭಗವಾನ್ ಸೂರ್ಯದೇವನ ಮಗ, ನವಗ್ರಹಗಳ ನ್ಯಾಯಾಧೀಶ ಅಂತ ಹೇಳೇನೆ ಶನಿಯನ್ನು ಕರೆಯುವಂಥದ್ದು. ಹಾಗಾಗಿ ಶನಿದೇವ ಮನುಷ್ಯರ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲವನ್ನು ನೀಡುವಂಥವನು. ಇಲ್ಲಿ ಶನಿಯನ್ನು ಸಂತುಷ್ಟಗೊಳಿಸಲಿಕ್ಕೆ ಈ ಮಂತ್ರದ ಪಠಣದೊಂದಿಗೆ ಶನಿದೇವನಿಗೆ ಶನಿವಾರದ ದಿನ
ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡುವಂಥದ್ದು ತುಂಬ ಶ್ರೇಯಸ್ಸನ್ನು ತರುವಂಥದ್ದು. ಹಾಗೆ ಓಂ ಶನೇಶ್ಚರಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನಾಗಲಿ ಅಥವಾ ಓಂ ಕೃಷ್ಣಾಂಗಾಯ ವಿದ್ಮಹೆ ರವಿಪುತ್ರಾಯ ಧೀರ್ಮಹಿ ತನ್ನ ಶೌರಿ ಪ್ರಚೋದಯಾತ್ ಅನ್ನುವಂಥ ಶನಿ ಗಾಯತ್ರಿ ಮಂತ್ರವನ್ನು ಕೂಡ ಪಠಣ ಮಾಡಬೇಕು. ಹಾಗೆ ಪ್ರತಿ ಶನಿವಾರದ ಸಂಜೆ ಅಶ್ವತ್ಥ ವೃಕ್ಷ ಅಥವಾ ಶಮಿ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಈ ಮಂತ್ರವನ್ನು ಪಠಣ ಮಾಡಿ ಇದರಿಂದ ಶನಿ ಗ್ರಹದ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯ ಫಲಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಶನಿದೇವರನ್ನು ಸಂತುಷ್ಟಗೊಳಿಸಬೇಕು ಅಂತ ಹೇಳಿದ್ರೆ ಶಿವನ ಆರಾಧನೆಯನ್ನು ಕೂಡ ಮಾಡಬಹುದು. ಹೀಗೆ ಶನಿ ಜಯಂತಿಯ ಈ ಸಂದರ್ಭದಲ್ಲಿ ಶನಿಯ ಈ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಶನಿಯ ಸಾಡೆ ಹಾಗೆ ಶನಿ ದೋಷಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಶನಿ ಜಯಂತಿ ಮಾತ್ರ ಅಲ್ಲದೆ ಶನಿವಾರಗಳಂದು ಕೂಡ ಈ ಮಂತ್ರಗಳನ್ನು ಪಠಣ ಮಾಡೋದ್ರಿಂದ ಉತ್ತಮವಾದ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಪಠಣ ಮಾಡುವಂಥ ಮಂತ್ರಗಳ ಜೊತೆಗೆ ನಿಮ್ಮ ನೆಚ್ಚಿನ ದೇವರ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಶನಿದೇವರಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಸ್ತೋತ್ರಗಳನ್ನು ಕೂಡ ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇರುವಂಥ ಒಂದು ಕೆಟ್ಟ ಗುಣದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಯ ಆಧಾರದ ಮೇಲೆ ನಿಮ್ಮ ಸ್ವಭಾವ ಹೇಗಿರುತ್ತೆ, ನಿಮ್ಮ ಆಲೋಚನೆಗಳು ಯಾವ ರೀತಿಯಲ್ಲಿರುತ್ತೆ, ಹಾಗೆ ವ್ಯವಹಾರಗಳನ್ನು ಯಾವ ರೀತಿಯಲ್ಲಿ ಪೂರ್ಣಗೊಳಿಸ್ತೀರಿ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಕೆಟ್ಟ ಸ್ವಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ ಪ್ರತಿ ರಾಶಿಗೂ ಕೂಡ ಕೆಲವು ಸಕಾರಾತ್ಮಕ ಮತ್ತು ಕೆಲವು ನಕಾರಾತ್ಮಕ ಗುಣಗಳನ್ನು ಹೊಂದಿರುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಕೆಲವು ಬಾರಿ ಕೆಲವು ಗುಣಗಳು ಎಷ್ಟು ಬಲವಾಗಿ ನಿಮ್ಮ ವ್ಯವಹಾರದಲ್ಲಿ ಆಳವಾದ ಸ್ಥಾನವನ್ನು ಹೊಂದಿರುತ್ತೆ, ಅದು ಉತ್ತಮ ಪ್ರಭಾವವನ್ನು ಬೀರುತ್ತೆ, ಇದರಿಂದ ಲಾಭಾಂಶಗಳು ಬರುವಂಥದ್ದು ಕೂಡ ಇದೆ. ಆದರೆ ಕೆಲವೊಮ್ಮೆ ನಿಮ್ಮಲ್ಲಿರುವಂಥ ಕೆಟ್ಟ ಸ್ವಭಾವದಿಂದ ಗಂಭೀರವಾದಂತಹ ಪ್ರಭಾವವನ್ನು ಎದುರಿಸಬೇಕಾದಂಥ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಕೆಲವು ಬಾರಿ ವ್ಯಕ್ತಿಯ ಸ್ವಭಾವ ಅಥವಾ ಗುಣವೂ ಕೂಡ ಬೇರೆ ಜನರ ಸ್ವಭಾವದ ಮೇಲೆ ಆಧರಿಸಿರುವಂಥದ್ದು ಆಗುತ್ತೆ, ಬೇರೆಯವರ ಇನ್ಫ್ಲೂಯೆನ್ಸ್ ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಉತ್ತಮ ಹಾಗೆ ಕೆಟ್ಟ ಗುಣಗಳನ್ನು ಹೊಂದಿರುವಂಥದ್ದು ಸರ್ವೇ ಸಾಮಾನ್ಯ. ಆದ್ದರಿಂದಲೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಿಗೆ ಸೇರಿದಂಥವ್ರಿಗೆ ಯಾವ ರೀತಿಯ ಸ್ವಭಾವಗಳು ಇರುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಗೆ ಸೇರಿದಂಥವರು ಬಹಳ ಬೇಗ ಕೋಪಗೊಳ್ಳುವಂಥದ್ದು. ಇವರು ಈ ಒಂದು ಕೆಟ್ಟ ಗುಣವನ್ನು ಬಿಡಲೇಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪೂರ್ವ ಯೋಚನೆಯನ್ನು ಮಾಡದೆ, ಅಂದರೆ ಆ ವಿಚಾರದ ಸಾಧಕ ಬಾಧಕಗಳನ್ನು ನೋಡದೆ ನಿರ್ಧಾರವನ್ನು ದಿಢೀರಾಗಿ ತೆಗೆದುಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಪ್ರತಿಯೊಂದು ಮಾತಿಗೂ ಕೂಡ ವಾದ ವಿವಾದವನ್ನು ಮಾಡುವಂಥ ಕೆಟ್ಟ ಗುಣವನ್ನು ಇವರು ಹೊಂದಿರ್ತಾರೆ. ಹಾಗೆ ನಿಮ್ಮ ಈ ಎಲ್ಲ ಗುಣಗಳಿಂದ ನೀವು ಪಶ್ಚಾತ್ತಾಪ ಪಡುವಂಥ ಸಂದರ್ಭಗಳು ಬಂದೇ ಬರುತ್ತೆ. ಇದರಿಂದ ಒತ್ತಡಗಳು ಹೆಚ್ಚಾಗುತ್ತೆ. ಈ ಒತ್ತಡದಿಂದಲೇ ನಿಮಗೆ BP ಇತ್ಯಾದಿ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆಲ್ಲಿ ಇರುವಂಥ ಒಂದು ಕೆಟ್ಟ ಗುಣ ಅಂತ ಹೇಳಿದ್ರೆ, ಇದು ವ್ಯಕ್ತಿಗಳು ಸೂಚಿಸುವಂಥ ಬದಲಾವಣೆಗಳನ್ನು ಬಹಳ ಬೇಗ ಸ್ವೀಕರಿಸಲ್ಲ. ಅಂದರೆ ಬೇರೆಯವರು ಹೇಳಿದಂತಹ ಒಂದು ಸಲಹೆ ಬುದ್ಧಿ ಮಾತನ್ನು ಇವರು ಉಪೇಕ್ಷೆ ಮಾಡುವಂಥ ಸ್ವಭಾವ ಇರುತ್ತೆ. ಜೊತೆಗೆ ಒಂದೇ ಒಂದು ಮಾತನ್ನು ಹಲವು ಬಾರಿ ಮಾತಾಡುವಂಥ ಕೆಟ್ಟ ಸ್ವಭಾವ ಕೂಡ ಇವರಲ್ಲಿರುತ್ತೆ. ಹಾಗೆ ಇವರಿಗೆ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಇವರು ತಾವು ನಂಬಿಕೊಂಡಿರುವಂಥ ವಿಚಾರವೇ ಸರ್ವಶ್ರೇಷ್ಠ ಅಂತ ಹೇಳಿ ನಂಬುವಂಥದ್ದು, ಹಾಗೆ ತಮ್ಮ ಮೂಗಿನ ನೇರಕ್ಕೆ ತಾವು ಮಾತಾಡುವಂಥದ್ದು, ಹಾಗೆ ಇತರರನ್ನು ಬೆಳೀಲಿಕ್ಕೆ ಬಿಡದೇ ಇರುವಂಥದ್ದು, ಇದು ಇವರಿಗೆ ಇರುವಂಥ ಕೆಟ್ಟ ಗುಣಗಳು. ಹಾಗೆ ಮಾನಸಿಕ ಒತ್ತಡಕ್ಕೆ ಆಗಾಗ್ಗೆ ಒಳಗಾಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ ಇವರಿಗೆ. ಇನ್ನು ಮಿಥುನ ರಾಶಿಗೆ ಸೇರಿದಂಥವರಿಗೆ ನಕಾರಾತ್ಮಕ ಗುಣಗಳು ಸ್ವಲ್ಪ ವಿಚಿತ್ರವಾಗೇ ಇರುತ್ತೆ. ಇವರು ಒಂದೇ ಸಮಯದಲ್ಲಿ ಬಹಳಷ್ಟು ವಿಚಾರಗಳನ್ನು ಶುರು ಮಾಡಲಿಕ್ಕೆ ಪ್ರಯತ್ನ ಪಡುವಂಥವರು, ಆದರೆ ಅವುಗಳನ್ನು ಪೂರ್ಣಗೊಳಿಸಲಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಹಾಗೆ ಹೆಚ್ಚು ಮಾತಾಡುವಂಥವರು, ಕೆಲಸ ಮಾತ್ರ ಕಡಿಮೆ ಇರುವಂಥದ್ದು.
ಹಾಗಾಗಿನೇ ಇವರು ಪ್ಲ್ಯಾನಿಂಗಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಫೇಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಕೆಲವು ಕೆಲಸಗಳನ್ನು ಅಪೂರ್ಣಗೊಳಿಸುವಂಥ ಸ್ವಭಾವ, ಇದು ಇವರ ಕೆಟ್ಟ ಸ್ವಭಾವ. ಏನಂದರೆ ಒಂದು ಕೆಲಸ ಆರಂಭ ಆದರೆ ಅದನ್ನು ಪೂರ್ಣ ಮಾಡುವಂಥ ಒಂದು ಪೂರ್ಣ ಮನಸ್ಸು ಇವರಿಗಿರಲ್ಲ. ಹಾಗೆ ಎಲ್ಲ ಕೆಲಸಗಳು ಕೂಡ ಅಪೂರ್ಣ ಆದಾಗ ಇವರು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ದ್ವಂದ್ವ ಮನಸ್ಸೇ ಇವರಿಗೆ ನಕಾರಾತ್ಮಕವಾದಂತಹ ಪರಿಣಾಮಗಳನ್ನು ತರ್ತಾ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಗೆ ಸೇರಿದಂಥವರ ಕೆಟ್ಟ ಗುಣ ಅಂತ ಹೇಳಿದ್ರೆ, ಇವರು ಬಹಳ ಬೇಗ ಭಾವುಕರಾಗುವಂಥದ್ದು, ತುಂಬ ಸೆನ್ಸಿಟಿವ್ ಆಗಿ ದುಃಖ ಪಡುವಂಥವ್ರು. ಹಾಗೆ ಹಳೆಯ ವಿಚಾರಗಳನ್ನು ಇವರು ಸುಲಭವಾಗಿ ಬಿಡಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯವರ ಒಂದು ಕೆಟ್ಟ ಗುಣದಿಂದಲೇ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತೆ. ಹಾಗೆ ತಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ಇವರು ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಬೇರೆಯವರಿಂದ ಆಗುವಂಥ ತಪ್ಪುಗಳಿಂದ ನಿಮಗೆ ನೀವೇ ಮಾಡಿಕೊಳ್ಳುವಂಥ ತಪ್ಪುಗಳು, ಕೆಟ್ಟ ಆಲೋಚನೆಗಳು ನಿಮಗೆ ಮುಳುವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಸಿಂಹರಾಶಿಗೆ ಸೇರಿದಂಥವರಿಗೆ ಒಂದು ಕೆಟ್ಟ ಗುಣ ಏನಂತ ಹೇಳಿದ್ರೆ, ಇವರು ಬೇರೆಯವರ ಹೊಗಳಿಕೆಯನ್ನು ಹೆಚ್ಚಾಗಿ ಬಯಸುವಂಥದ್ದು. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅಟೆನ್ಷನ್ ಸೀಕರ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವರು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಇದೆ. ಇನ್ನು ಬೇರೆಯವರಿಂದ ಹೆಚ್ಚಿನ ಅಪೇಕ್ಷೆಗಳನ್ನು ಬಯಸುವಂಥವರು ಇವರು. ಇನ್ನು ಬೇರೆಯವರ ಕೆಲಸ ಕಾರ್ಯಗಳನ್ನು ಬಹಳ ಬೇಗನೆ ಇವರು ಮರೆಯುವಂಥವರು. ಇನ್ನು ಈ ಸಿಂಹರಾಶಿಯವರ ನಕಾರಾತ್ಮಕ ಗುಣದಿಂದ ಬಹಳ ಬೇಗ ನಿರಾಸೆಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಸ್ವಲ್ಪ ಅಹಂ ಇರೋದರಿಂದ ಇವರು ಕಷ್ಟಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಸೇರಿದಂಥವರ ಒಂದು ವಿಚಿತ್ರವಾದ ನಡವಳಿಕೆಯಿಂದಲೇ ಇವರು ಹೆಚ್ಚು ಯೋಚನೆ ಮಾಡಲಿಕ್ಕೆ ಅವಕಾಶಗಳನ್ನು ತಂದುಕೊಳ್ಳುವಂಥವ್ರು. ಹಾಗೆ ತಮ್ಮ ಮತ್ತು ಬೇರೆಯವರ ಬಗ್ಗೆಯೂ ಕೂಡ ಹೆಚ್ಚಿನ ಆಲೋಚನೆಗಳನ್ನು ಇವರು ಹೊಂದಿರುವಂಥವ್ರು. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಪರಿಪೂರ್ಣತೆಯನ್ನು ಬಯಸ್ತಾರೆ ಇವರು. ಹಾಗಾಗಿ ಕನ್ಯಾ ರಾಶಿಗೆ ಸೇರಿದಂಥವರು ಸಂಬಂಧಗಳಲ್ಲಿ ಬಿರುಕನ್ನು ಕಾಣಿಸ್ಕೊಳ್ಳುವಂಥದ್ದು ಮತ್ತು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುವಂಥವಂತರು ಕೂಡ ಆಗಿರ್ತಾರೆ. ಹಾಗಾಗಿ ಸಂಬಂಧಗಳು ಯಾವುದೇ ಇದ್ದರೂ ಕೂಡ ಅದು ಇವರಿಗೆ ಒಂದು ರೀತಿಯ ಒತ್ತಡವನ್ನು ತರುತ್ತೆ. ಸಂಬಂಧಗಳಲ್ಲಿ ಬಿರುಕುಗಳು ಬಹಳ ಬೇಗ ಮೂಡುವಂಥದ್ದು. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸಬೇಕಾಗತ್ತೆ ಇವರು. ಇನ್ನು ತುಲಾರಾಶಿಯವರಿಗೆ ಬಹಳ ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಕೆಟ್ಟ ಗುಣ ಇದೆ. ಹಾಗೆ ಈ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಕೂಡ ಇವರು ಆಗಾಗ್ಗೆ ಮರೆಯುವಂಥದ್ದು ಕೂಡ ಇರುತ್ತೆ. ಇನ್ನು ಬೇರೆಯವರನ್ನು ಸಂತೋಷವಾಗಿರಿಸಲಿಕ್ಕೆ ಯಾವಾಗಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇರುವಂಥವ್ರು. ತಮಗಾಗಿ ಅಲ್ಲ, ಬೇರೆಯವ್ರಿಗಾಗಿ ಇವರ ಪ್ರಯತ್ನ ಇರುತ್ತೆ. ಹಾಗೆ ಈ ಸಂಬಂಧವಾಗಿ ಇವರು ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಮತ್ತು ಅಸಮತೋಲನವಾದಂತಹ ಜೀವನವನ್ನು ಇವರು ಹೊಂದಿರ್ತಾರೆ. ಅಂದರೆ ತಮ್ಮ ಯೋಗಕ್ಷೇಮ, ತಮ್ಮ ಕುಟುಂಬದ ಯೋಗಕ್ಷೇಮ ಇದನ್ನು ಮರೆತು ಮೂರನೆಯವರ ಬಗ್ಗೆನೇ ಇವರಿಗೆ ಹೆಚ್ಚು ಆಸಕ್ತಿ ಇರುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಬಹಳ ಬೇಗ ಅನುಮಾನಗಳು ಸೃಷ್ಟಿಯಾಗುವಂಥದ್ದು, ಇದು ಇವರ ಕೆಟ್ಟ ಗುಣ. ಅಂದರೆ ಯಾರನ್ನೂ ಕೂಡ ನಂಬಲ್ಲ, ಆ ರೀತಿಯಲ್ಲಿ ಇವರ ವ್ಯಕ್ತಿತ್ವ ಇರುತ್ತೆ. ಆದರೆ ಸಾಕಷ್ಟು ಗಂಭೀರವಾಗಿ ಆಲೋಚನೆಯನ್ನು ಮಾಡುವಂಥವ್ರು. ಹಾಗಾಗಿ ಇವರು ಅನಗತ್ಯವಾಗಿ ಆಲೋಚನೆ ಮಾಡೇ ಸಮಯವನ್ನು ವ್ಯರ್ಥ ಮಾಡುವಂಥವ್ರು. ಹಾಗೆ ಇವರಿಗೆ ಒಳಗೆ ಒಂದು ಪ್ರತೀಕಾರದ ಸ್ವಭಾವ ಇರುತ್ತೆ. ಮೇಲ್ನೋಟಕ್ಕೆ ಇವರಿಗೆ ಕಾಣಿಸಲ್ಲ ಆ ಒಂದು ಪ್ರತೀಕಾರ ಇದೆ, ಆ ಒಂದು ದ್ವೇಷದ ಮನೋಭಾವ ಇದೆ ಅಂತ ಹೇಳಿ. ಆದರೆ ಮನಸ್ಸಿನ ಒಳಗೆ ಇವರು ಕತ್ತಿಯನ್ನು ಮಸೀತಾ ಇರುವಂಥವ್ರು. ಇನ್ನು ವೃಶ್ಚಿಕ ರಾಶಿಯವರ ಈ ಗುಣಗಳ ಪ್ರಭಾವದಿಂದಾಗಿಯೇ ಮನಸ್ಸು ಭಾರವಾಗುತ್ತೆ ಮತ್ತು ಭಾವನಾತ್ಮಕವಾಗಿ ನೀವು ಬಹಳ ಬೇಗ ಒತ್ತಡಕ್ಕೆ ಸಿಲುಕಿ ಸುಸ್ತಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಧನುರಾಶಿಯವರ ಒಂದು ಕೆಟ್ಟ ಗುಣ ಅಂತ ಹೇಳಿದ್ರೆ ಇವರ ಓವರ್ ಕಾನ್ಫಿಡೆನ್ಸ್. ಹಾಗಾಗಿ ತಮ್ಮ ಮಾತುಗಳಲ್ಲೇ ಇವರು ಮನೆಯನ್ನು ಕಟ್ಟುವಂಥವ್ರು. ಹಾಗೆ ಸ್ವಭಾವತಃ ಇವರಿಗೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಕಡಿಮೆ ಇರುತ್ತೆ. ಆದರೆ ಮಾತಿನಲ್ಲೇ ಎಲ್ಲವನ್ನು ಕೂಡ ಇವರು ತೋರಿಸುವಂಥವ್ರು, ಕನಸಿನಲ್ಲೇ ಎಲ್ಲವನ್ನು ಅನುಭವಿಸುವಂಥವ್ರು. ಹಾಗಾಗಿ ಇವರು ತಮ್ಮ ಮಾತುಗಳನ್ನು ಉಳಿಸ್ಕೊಳ್ಳಿಕ್ಕೆ ಇವರು ಸಾಕಷ್ಟು ಕಷ್ಟಪಡಬೇಕಾಗತ್ತೆ. ಹಾಗೆ ಇವರಿಗೆ ಒಂದು ನಂಬಿಕೆ ಅನ್ನುವಂಥದ್ದು ಇರಲ್ಲ, ಅಪನಂಬಿಕೆಗಳು ಜಾಸ್ತಿ, ಅನುಮಾನಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಒಳ್ಳೆಯವರನ್ನು ನಂಬದೆ ಕೆಟ್ಟವರನ್ನು ನಂಬಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಇವರು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಮಕರ ರಾಶಿಯವರಿಗೆ ಒಂದು
ಕೆಟ್ಟ ಸ್ವಭಾವ ಯಾವುದಿದೆ ಅಂತ ಹೇಳಿದ್ರೆ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅಸಮರ್ಥರಾಗುವಂಥದ್ದು. ಎಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಬೇಕೋ ಅಲ್ಲಿ ತಟಸ್ಥರಾಗಿರ್ತಾರೆ. ಎಲ್ಲಿ ಪ್ರೀತಿ ವಿಶ್ವಾಸದ ಮಾತುಗಳನ್ನು ಆಡಬೇಕೋ ಅಲ್ಲಿ ಒಂದು ಬಿರುಸಿನ ಮಾತನ್ನು ಆಡುವಂಥವ್ರು. ಹಾಗಾಗಿ ಸಂಬಂಧಗಳಿಗೆ ಹೆಚ್ಚಿನ ಒಂದು ಮಾನ್ಯತೆಯನ್ನು ಕೊಡಲ್ಲ. ಹಾಗೆ ಇವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದ್ರಲ್ಲೂ ಕೂಡ ಅಸಮರ್ಥರಾಗಿರ್ತಾರೆ. ಜೊತೆಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಸಾಕಷ್ಟು ಗಂಭೀರವಾಗಿರುವಂಥವರು ಇವರು. ಹಾಗಾಗಿನೇ ಇಂಥ ಗುಣಗಳಿಂದ ಇವರು ಬಹಳ ಬೇಗ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತಾವೇ ಸೃಷ್ಟಿಸ್ಕೊಳ್ತಾರೆ. ಇದರಿಂದ ಹೆಚ್ಚು ಪಶ್ಚಾತ್ತಾಪವನ್ನು ಪಡುವಂಥ ಸ್ವಭಾವದವರಾಗಿರ್ತಾರೆ. ಇನ್ನು ಕುಂಭರಾಶಿಯವರಿಗೆ ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿಗಳು ಇರುವಂಥದ್ದು, ಹೆಚ್ಚಿನ ಯೋಚನೆಯನ್ನು ಮಾಡುವಂಥವ್ರು. ಹಾಗೆ ತಮ್ಮ ಹತ್ತಿರದವರ ಮತ್ತು ಪ್ರೀತಿ ಪಾತ್ರರ ವಿಚಾರಗಳೆಲ್ಲ ಇವರು ಹೆಚ್ಚು ಗಮನಿಸಲ್ಲ. ಬೇರೆಯವರ ವಿಚಾರವೇ ಇವರಿಗೆ ಮುಖ್ಯವಾಗುತ್ತೆ. ಹಾಗೆ ದೇಶದ ಆಗು ಹೋಗುಗಳ ಬಗ್ಗೆ ಮಾತಾಡ್ತಾರೆ. ಆದರೆ ತಮ್ಮ ಕುಟುಂಬದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಇವರಿಗೆ ಅರಿವು ಇರೋದಿಲ್ಲ. ಹಾಗಾಗಿನೇ ತಮ್ಮನ್ನು ತಾವು ಬೇರೆಯವರಿಂದ ಪ್ರತ್ಯೇಕವಾಗಿ ನೋಡಿಕೊಳ್ಳುವಂಥವ್ರು. ಹಾಗೆ ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಅದರಲ್ಲೂ ಕನ್ಸ್ಟ್ರಕ್ಟಿವ್ ಆಗಿ ಇರುವಂಥ ಆಲೋಚನೆಗಳು, ತಮ್ಮ ಪುರೋಭಿವೃದ್ಧಿಗೆ, ತಮ್ಮ ಅಭಿವೃದ್ಧಿ, ತಮ್ಮ ವ್ಯಾಪಾರ ವ್ಯವಹಾರಗಳ ವರ್ಧನೆಗೆ ಬೇಕಾಗುವಂಥ ಆಲೋಚನೆಗಳನ್ನು ಮಾಡಲ್ಲ. ಹಾಗಾಗಿ ಈ ಕಾರಣಗಳಿಂದ ಇವರು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ಒಂಟಿತನವನ್ನು ಅನುಭವಿಸುವಂಥ ಸಂಭವ ಕೂಡ ಜಾಸ್ತಿ ಇರುತ್ತೆ. ಇನ್ನು ಮೀನರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಗತ್ಯಕ್ಕಿಂತ ಹೆಚ್ಚಿನ ಕಾಳಜಿಯನ್ನು ವಹಿಸುವಂಥದ್ದು. ಹಾಗಾಗಿ ಇವರಿಗೆ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಇವರಿಗೆ. ಹಾಗೆ ಅಂತಹ ಎನರ್ಜಿ ಏನಿದೆ, ಅಂತಹ ಆಲೋಚನೆಗಳೇನಿದೆ ಅವರಿಗೆ ಹಿನ್ನಡೆಯನ್ನು ತರುವಂಥದ್ದು. ಏಕೆ ಅಂತ ಹೇಳಿದ್ರೆ ಇವರು ಕೆಲವು ವಿಚಾರಗಳಿಂದ ದೂರ ಓಡುವಂಥ ಸಂಭವ ಇರುತ್ತೆ. ಸಮಸ್ಯೆಗಳನ್ನು ಎದುರಿಸಲ್ಲ, ಬದಲಾಗಿ ಅದರಿಂದ ತಪ್ಪಿಸಿಕೊಳ್ಳುವಂಥ ಒಂದು ಯೋಚನೆಯಲ್ಲೇ ಇರ್ತಾರೆ. ಅಡ್ಡ ದಾರಿಯನ್ನು ಹುಡುಕ್ತಾ ಇರ್ತಾರೆ. ಅದಕ್ಕಾಗಿಯೇ ಇವರು ನಿರ್ಧಾರವನ್ನು ತೆಗೆದುಕೊಳ್ಳೋದರಲ್ಲಿ, ಸಮಸ್ಯೆಗಳನ್ನು ಎದುರಿಸೋದರಲ್ಲಿ ವಿಫಲರಾಗುವಂಥದ್ದು. ಇನ್ನು ಇವರಿಗೆ ಆತ್ಮವಿಶ್ವಾಸ ಅನ್ನುವಂಥದ್ದು, ಆತ್ಮಬಲ ಅನ್ನುವಂಥದ್ದು ತೀರಾ ಕಡಿಮೆ ಇರುವಂಥ ಸಂಭವ ಇರುತ್ತೆ. ಹಾಗಾಗಿನೇ ಈ ಧೈರ್ಯದಿಂದ ಕೆಲಸಗಳನ್ನು ಎದುರಿಸುವಂಥ ಒಂದು ಚಾಕಚಕ್ಯತೆ ಇವರಿಗೆ ಇರಲ್ಲ. ಆದರೆ ಬೇರೆಯವರು ಪ್ರೇರೇಪಣೆ ಮಾಡಿ, ಬೇರೆಯವರು ಇವರಲ್ಲಿರುವಂಥ ಒಂದು ಸಾಮರ್ಥ್ಯವನ್ನು ಹೇಳಿದಾಗ ಮಾತ್ರ ಇವರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಸ್ವಯಂ ಸಿದ್ಧಿಯಾಗಿ ಇವರು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬಂಧುಗಳೇ, ದ್ವಾದಶ ರಾಶಿಯವರ ಗುಣ ಸ್ವಭಾವಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ನೀವು ಕೇಳಿದ್ರಿ. ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೀರಿ. ಆದರೂ ಕೂಡ ಈ ಕೆಟ್ಟ ಗುಣ ಅನ್ನುವಂಥದ್ದು ಬಂದಾಗ, ಕೆಟ್ಟ ನಡತೆ ಅನ್ನುವಂಥದ್ದು ಬಂದಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. 4 ಜನ ನಿಮ್ಮಲ್ಲಿ ಇಂಥ ಒಂದು ಕೆಟ್ಟತನ ಇದೆ ಅಂತ ಹೇಳಿ ಬೆರಳು ಮಾಡಿ ತೋರಿಸಿದಾಗ ಅದರಲ್ಲಿ ಮಾರ್ಪಾಟನ್ನು ಮಾಡಿಕೊಳ್ಬೇಕು, ಅದರಲ್ಲಿ ಬದಲಾವಣೆಯನ್ನು ತಂದುಕೊಳ್ಬೇಕು. ಹಾಗಾಗಿ ಜೀವನದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಒಂದು ದೊಡ್ಡ ಕಲೆ. ಅದನ್ನು ನೀವು ಅಳವಡಿಸ್ಕೊಳ್ಳಿ. ಅದಕ್ಕಾಗಿ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸದಾ ಕಾಲ ಪ್ರಾಪ್ತಿಯಾಗ್ತಾ ಇರಲಿ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ, ಇದೇ ಪರಾಕ್ರಮ ಸ್ಥಾನ. ಹಾಗಾಗಿ ನೀವು ಕಷ್ಟಪಟ್ಟು ಮಾಡುವಂಥ ಕೆಲಸ ಕಾರ್ಯಗಳಿಂದ ಈ ದಿನ ಅತ್ಯುತ್ತಮವಾದಂಥ ಒಂದು ಫಲ ಸಿಕ್ಕತ್ತೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು. ಹಾಗೆ ಸೇವಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ನಿಮ್ಮ ಗೌರವವನ್ನು, ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವಂಥ ಅವಕಾಶಗಳು ಈ ದಿನ ತುಂಬ ಇದೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ತುಂಬ ಲಾಭಾಂಶ ಅನ್ನುವಂಥದ್ದು ಇರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಇದೆ. ಇದರಿಂದ ನೀವು ಬಯಸಿದಂತಹ ಸ್ಥಾನಗಳನ್ನು ಪಡ್ಕೊಳ್ಳುವಂಥದ್ದು ಇದು ನಿಮಗೆ ಹೆಚ್ಚು ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನೀವು ಪ್ರಮುಖವಾದಂಥ ನಿರ್ಧಾರವೊಂದನ್ನು ಕೈಗೊಳ್ಳುವಂಥ ದಿನ, ಇದು ಲಾಭದ ದಿನ ಇದು. ಹಾಗಾಗಿನೇ ಗ್ರಹಗತಿಗಳು ನಿಮಗೆ ತುಂಬ ಫೇವರಬಲ್ ಆಗಿರೋದರಿಂದ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳಿರ್ಬೋದು, ಕಾಂಪಿಟೇಷನ್ ಅನ್ನುವಂಥದ್ದು ಇರ್ಬೋದು. ಆದರೂ ಕೂಡ ಧೈರ್ಯದಿಂದ ಅದನ್ನು ಎದುರಿಸ್ತೀರಿ. ಆತ್ಮವಿಶ್ವಾಸ ಈ ದಿನ ಬಹಳ ಚೆನ್ನಾಗಿದೆ.
ಆದರೆ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಏಕೆಂದರೆ ನಿಮ್ಮದೇ ಸ್ವಂತ ಬಲದ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ನೀವು ಮುಂದುವರಿಸಿ. ಹಾಗೆ ಈ ದಿನದಲ್ಲಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಹಾಗಾಗಿನೇ ಈ ದಿನ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಹೊಸ ವಸ್ತುಗಳನ್ನು, ಹೊಸ ವಾಹನ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಒಂದು ಆಲೋಚನೆ ಮನಸ್ಸಿನಲ್ಲಿ ಬರುತ್ತೆ. ಇದರ ಬಗ್ಗೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಕೆಲಸಗಳು ಅಪೂರ್ಣ ಆದಾಗ ಕುಟುಂಬಸ್ಥರಿಂದ ಮೂದಲಿಕೆಯ ಮಾತುಗಳು ಕೂಡ ಬರುತ್ತೆ. ಹಾಗೆ ಬೇಜವಾಬ್ದಾರಿತನದಿಂದ ವರ್ತಿಸೋದ್ರಿಂದ ಕೆಲವೊಮ್ಮೆ ಈ ಪರಿಸ್ಥಿತಿಗಳು ನಿಮ್ಮ ಕೈಮೀರಿ ಘಟಿಸುವಂಥದ್ದು, ನಂತರ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಈ ದಿನ ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಕೈಲಾದಂತಹ ಕೆಲಸ ಕಾರ್ಯಗಳನ್ನು ಕುಟುಂಬಸ್ಥರಿಗಾಗಿ ನೀವು ಮಾಡಬೇಕಾಗತ್ತೆ, ನಿಮ್ಮ ನೆಮ್ಮದಿಗಾಗಿ ಮಾಡಬೇಕಾಗತ್ತೆ. ಈ ಒಂದು ನಿರ್ಧಾರದಲ್ಲಿ ಸ್ವಲ್ಪ ಅಲರ್ಟಾಗಿ ಇರಬೇಕು ನೀವು. ಇನ್ನು ಈ ದಿನ ಹಣಕಾಸಿನ ಸಮಸ್ಯೆಗಳು ಹೆಚ್ಚಳ ಆದಾಗಲೇ ಮಾನಸಿಕವಾಗಿ ನೆಮ್ಮದಿಯ ಕೊರತೆಗೆ ಕಾರಣವಾಗುತ್ತೆ. ಹಾಗಾಗಿ ಈ ದಿನ ಸದಾ ಚಿಂತೆ ಮಾಡುವಂಥದ್ದು, ಅದರಲ್ಲೂ ಯೋಜನೆಗಳನ್ನು ಆರಂಭ ಮಾಡಿದ್ದೀರಿ, ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಕೈಯಲ್ಲಿ ಇಲ್ಲ. ಇದರಿಂದ ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ದೀರ್ಘಕಾಲದ ವಿವಾದಗಳು ಯಾವುದಾದ್ರೂ ಇದ್ದರೆ ಅದು ಈ ದಿನ ಮರುಕಳಿಸುವಂಥದ್ದು, ಇದರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ದಿನ ಮಾತಾಡದೆ ಮೌನವಾಗಿ ಇರುವಂಥದ್ದು ಉತ್ತಮ. ಆದರೆ ಕೆಲಸಗಳನ್ನು ಮಾತ್ರ ಬಹಳ ವಿಶೇಷ ಮುತುವರ್ಜಿಯಿಂದ ನೀವು ಮಾಡಲೇಬೇಕಾಗತ್ತೆ. ಇನ್ನು ವ್ಯವಹಾರಗಳು ನಿಮಗೆ ನಿಧಾನವಾಗಿ ಸಾಗುತ್ತೆ, ಆದರೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ಟೀಕೆಯನ್ನು ಎದುರಿಸಬೇಕಾಗತ್ತೆ. ಸಹೋದ್ಯೋಗಿಗಳ ಅಸಹಕಾರ ಮನೋಭಾವ ನಿಮಗೆ ಬಹಳ ಬೇಗ ಗೊತ್ತಾಗುತ್ತೆ. ಆದರೂ ಕೂಡ ಅನಿವಾರ್ಯವಾಗಿ ನೀವು ಅಂಥವುದರ ಜೊತೆಯಲ್ಲೇ ಈ ದಿನ ವ್ಯವಹರಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಆತ್ಮವಿಶ್ವಾಸ ಇರಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಜೊತೆಗೆ ನಿಮ್ಮ ಇಷ್ಟದ ದೇವರನ್ನು, ನಿಮ್ಮ ಮನೆಯ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಈ ಒತ್ತಡವನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸುವಂಥದ್ದು. ಹಾಗಾಗಿನೇ ಪ್ರಮುಖ ವ್ಯಕ್ತಿಗಳಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಳ್ತೀರಿ. ಅವರ ಸಂಪರ್ಕದಲ್ಲಿ ಈ ದಿನ ಹೊಸತನ್ನು ಸಾಧನೆ ಮಾಡ್ತೀರಿ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ಏಕೆಂದರೆ ಬಹಳ ಶಿಸ್ತುಬದ್ಧವಾಗಿ ಈ ಒಂದು ಕೆಲಸಗಳನ್ನು ಆರಂಭ ಮಾಡುವಂಥದ್ದು, ಹಾಗೆ ಶ್ರದ್ಧೆಯಿಂದ ಈ ದಿನ ನೀವು ಭಗವಂತನಲ್ಲಿ ನಂಬಿಕೆ ಇಟ್ಟು ಕೆಲಸಗಳನ್ನು ಆರಂಭ ಮಾಡುವಂಥದ್ದು. ಈ ಎರಡರಿಂದ ಈ ದಿನ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಇನ್ನು ಈ ದಿನದಲ್ಲಿ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ತೃಪ್ತಿಕರವಾದಂತಹ ಒಂದು ಘಟನೆ ನಡೆಯುತ್ತೆ. ಇನ್ನು ವಿಶೇಷವಾಗಿ ಕೆಲಸದ ಮೇಲೆ ನಿಮಗೆ ಸಂಪೂರ್ಣವಾಗಿರುವಂಥ ನಿಗಾ ಇರೋದ್ರಿಂದಲೇ ನಷ್ಟಗಳು ಕಡಿಮೆ ಆಗುತ್ತೆ, ಸಕಾಲಕ್ಕೆ ಕೆಲಸಗಳು ಪೂರ್ಣ ಆಗುತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ಕೆಲಸಗಳು ಡಿಲೇ ಆಗಬಾರ್ದು, ಅದರ ಬಗ್ಗೆ ಇರುವಂಥ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಈ ದಿನ ವಾದ ವಿವಾದಗಳಿಗೆ ಆಸ್ಪದವನ್ನು ಕೊಡಬೇಡಿ. ಅದರ ಬದಲು ತುಂಬ ವಿವೇಕದಿಂದ ಇರುವಂಥ ಅನಿವಾರ್ಯತೆ ಇದೆ. ಹಾಗೆ ಈ ದಿನ ಸ್ವಲ್ಪ ಹಠಮಾರಿ ಧೋರಣೆ ಇರುವಂಥದ್ದಿದೆ. ಅದನ್ನು ಬಿಟ್ಟರೆ ಈ ದಿನ ತುಂಬ ಪರ್ಫೆಕ್ಟಾಗಿರುವಂಥ ವ್ಯಕ್ತಿತ್ವ ನಿಮ್ಮದಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳಾಗಲಿ, ನಿಮ್ಮ ಕೆಲಸ ಕಾರ್ಯಗಳಾಗಲಿ ಧನಾತ್ಮಕವಾಗಿರುತ್ತೆ. ಆದರೆ ಕೆಲವರಿಗೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಬಹಳ ಇದೆ. ನೆಗೆಟಿವ್ ಎನರ್ಜಿ ಅಂಥವರಲ್ಲಿದೆ. ಆದಷ್ಟು ಅಂಥವರ ಬಳಿ ಸೇರಬೇಡಿ. ಏಕೆಂದರೆ ಅವರಿಂದ ನಿಮ್ಮ ಒಂದು ಗುರಿ ಉದ್ದೇಶವೇ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದು ಖರ್ಚು ವೆಚ್ಚಕ್ಕೆ ನಾಂದಿಯಾಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ತಿಳಿ ನೀಲಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ದೂರದ ಪ್ರಯಾಣ ಮಾಡುವಂಥ ಒಂದು ಯೋಗ ಇದೆ. ಆದರೆ ಈ ಪ್ರಯಾಣದ ಉದ್ದೇಶ 100ಕ್ಕೆ 100ರಷ್ಟು ಈಡೇರಲ್ಲ. ಜೊತೆಗೆ ಈ ಪ್ರಯಾಣದಿಂದ ಸ್ವಲ್ಪ ಆಯಾಸ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಪ್ರಮುಖ ವ್ಯಕ್ತಿಗಳ ಭೇಟಿಯ ಸಂದರ್ಭದಲ್ಲಿ ಏನನ್ನು ನೀವು ಚರ್ಚೆ ಮಾಡಬೇಕು ಅಂದ್ಕೊಳ್ತೀರೋ ಅಂಥ ವಿಚಾರಗಳನ್ನೇ ಮರೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಈ ಮರೆಗುಳಿತನ ಅನ್ನುವಂಥದ್ದು ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಆಶಾದಾಯಕವಾಗಿಲ್ಲ. ಯಾರಿಗೂ ಕೂಡ ಸಾಲ ಕೊಡುವಂಥ ಸ್ಥಿತಿಯಲ್ಲಿಲ್ಲ, ಸಾಲ ತರುವಂಥ ಮನಸ್ಥಿತಿ ಕೂಡ ಇರಲ್ಲ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗುವಂಥದ್ದು ಇರುತ್ತೆ. ಇನ್ನು ಸಾಲಗಾರರ ಒತ್ತಡ ಜಾಸ್ತಿ ಆಗುತ್ತೆ ನೋಡಿ. ಹಾಗಾಗಿನೇ ಕುಟುಂಬ ಸದಸ್ಯರ ವರ್ತನೆ ನಿಮ್ಮ ವಿರುದ್ಧವಾಗಿ ತಿರುಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಮಾನಸಿಕ ಶಾಂತಿಯ ಕೊರತೆಯನ್ನು ನೀವು ಅನುಭವಿಸುವಂಥದ್ದು. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿಕೊಳ್ಳಿ. ಜೊತೆಗೆ ಈ ದಿನದಲ್ಲಿ ನಿಮ್ಮ ಏಕಾಗ್ರತೆಗೆ ಭಂಗ ಬರುವಂಥ ಕೆಲವೊಂದು ವಿಚಿತ್ರವಾದಂಥ ವಿದ್ಯಮಾನಗಳಿದೆ. ಅದನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದು ಮಾತುಕತೆ ನಡೆಯುತ್ತೆ. ಈ ಮಾತುಕತೆ ಚರ್ಚೆಯಾಗಿ ಮುಂದುವರಿಯುತ್ತೆ. ಕೊನೆಗೆ ಮನಸ್ತಾಪಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಎಚ್ಚರಿಕೆಯಿಂದ ನಿಮ್ಮ ಒಂದು ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರ ವಾತಾವರಣ ನಿರುತ್ಸಾಹದಾಯಕವಾಗಿರುತ್ತೆ. ಎನರ್ಜಿ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿನೇ ಇದ್ದುದರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ನೀವು ಪರಿಭಾವಿಸಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯತ್ತ ಸಾಗುವಂಥದ್ದು. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂಥ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಪ್ರಮುಖವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಮಯ ಇದು. ಅದರಲ್ಲೂ ಪಾಲುದಾರರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥದ್ದಿದೆಯಲ್ಲ, ಇದು ನಿಮ್ಮ ಜಾಣತನವನ್ನು ತೋರಿಸುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಧಿಕವಾದಂಥ ಲಾಭವನ್ನು, ಸೌಖ್ಯವನ್ನು ತರುತ್ತೆ. ಇನ್ನು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸುವ ಬಗ್ಗೆ ಒಂದು ಪೂರ್ವ ಸಿದ್ಧತೆ ನಡೆಯುತ್ತೆ. ಪ್ರಸ್ತಾವನೆಗಳು ಬರುವಂಥದ್ದು, ಮಾತುಕತೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲವೂ ಕೂಡ ಧನಾತ್ಮಕವಾಗಿ ಪರಿಣಮಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿದೆ, ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿರುತ್ತೆ. ಹಾಗೆ ನಿಮ್ಮ ಉತ್ಸಾಹ, ನಿಮ್ಮ ಎನರ್ಜಿ ಲೆವೆಲ್ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಪ್ರೇಮ ನಿವೇದನೆ ಆಗುವಂಥದ್ದು. ಜೊತೆಗೆ ನಿಮ್ಮತನದ ಬಗ್ಗೆ, ನಿಮ್ಮ ವಿಚಾರದ ಬಗ್ಗೆ 4 ಜನ ನಿಮ್ಮನ್ನು ಗುರುತಿಸುವಂಥದ್ದು. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಒಂದು ಕೆಲಸ ಮಾಡುವಂಥ ಶೈಲಿ ತುಂಬ ಆಕರ್ಷಣೀಯವಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಕಲಾತ್ಮಕವಾಗಿರುತ್ತೆ, ಧನಾತ್ಮಕವಾಗಿರುತ್ತೆ. ಉತ್ತಮವಾದಂತಹ ಒಂದು ಶುಭ ಸಂದರ್ಭವನ್ನು ಕೂಡ ನಿಮಗೆ ಒದಗಿಸಿಕೊಡುತ್ತೆ. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳಿಬೇಡಿ, ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯುತ್ತೆ. ಸಂತೋಷದ ಸಮಯವನ್ನು ಕಳೆಯುವಂಥದ್ದು ಇದೆ. ಏಕೆಂದರೆ ಈ ಫಲಿತಾಂಶಗಳು ಬಂದಾಗ ನೀವು ಅದನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನಿಮ್ಮ ಆನಂದ ಹೇಳುತ್ತಿರೋದು ಈ ದಿನದಲ್ಲಿ. ಹಾಗೆ ಈ ದಿನ ಕಳೆದು ಹೋದಂತಹ ವಸ್ತು, ಕಳೆದು ಹೋಗಿರುವಂಥ ವ್ಯಕ್ತಿ ಮತ್ತೆ ಈ ದಿನ ನಿಮಗೆ ಮರುಕಳಿಸುವಂಥದ್ದು, ಅದು ನಿಮ್ಮ ಮುಂದೆ ಪ್ರತ್ಯಕ್ಷವಾಗುವಂಥ ಸಾಧ್ಯತೆಗಳಿರೋದ್ರಿಂದ ಈ ದಿನದ ಉತ್ಸಾಹ, ಈ ದಿನದ ಉಲ್ಲಾಸ ಏನಿದೆ ಅದು ಎಲ್ಲೆಯನ್ನು ಮೀರುತ್ತೆ.
ಇನ್ನು ಈ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಹಾಗೆ ಕುಟುಂಬಸ್ಥರಿಗಾಗಿ ನೀವು ಮಾಡುವಂಥ ಒಂದು ತ್ಯಾಗದ ಮನೋಭಾವ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಚನೆಗಳು ಧನಾತ್ಮಕವಾಗಿದೆ, ಅಂದರೆ ತುಂಬ ಪಾಸಿಟಿವ್ ಆಗಿದೆ. ಅದಕ್ಕಾಗಿಯೇ ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ಈ ದಿನ ವಿಶೇಷವಾಗಿ ಅನುಕೂಲತೆಗಳು ಇರುತ್ತೆ. ಲಾಭ ಏನೋ ಇದೆ, ಆದರೆ ಹಣದ ರೂಪದಲ್ಲೇ ಅದು ಬರಬೇಕು ಅನ್ನೋವಂಥದ್ದೇನಿಲ್ಲ. ನಿಮಗೆ ಒಂದು ಸಂತೋಷ ಸಿಕ್ಕಿದ್ರೆ ಅದು ಕೂಡ ಒಂದು ಅರ್ಥದಲ್ಲಿ ಲಾಭವೇ. ಹಾಗಾಗಿ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ, ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಇನ್ನು ವ್ಯವಹಾರದಲ್ಲಿ ನೀವು ಮಾಡುವಂಥ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಹಾಗಾಗಿ ಕಷ್ಟಪಟ್ಟು ನೀವು ಆ ಕೆಲಸಗಳನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ, ಅದರಿಂದ ಉತ್ತಮವಾದಂಥ ಫಲ ಬಹಳ ಬೇಗ ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ಮೀನಮೇಷ ಅನ್ನುವಂಥದ್ದು ಎಣಿಸಲ್ಲ. ಅದಕ್ಕಾಗಿಯೇ ಈ ಸಮಯದೊಳಗೆ ಕೆಲಸವನ್ನು ಮುಗಿಸೋದ್ರಿಂದ ಮನಸ್ಸಿಗೆ ತೃಪ್ತಿ ಇದೆ, ಸಮಾಧಾನ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ, 9ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಈ ಭಾಗ್ಯೋದಯಕ್ಕೆ ಕೊರತೆ ಉಂಟಾಗತ್ತೆ. ಬರಬೇಕಾದಂಥ ಹಣ ಸಿಕ್ಕಲ್ಲ, ಕೈಗೆ ಒಂದು ತುತ್ತು ಬಾಯಿಗೆ ಇರಲ್ಲ, ಅಂಥ ಒಂದು ಸಂದರ್ಭ ಇದೆ. ಇನ್ನು ಪ್ರಯಾಣಗಳು ಕೂಡ ಮುಂದೂಡಲ್ಪಡುವಂಥದ್ದು. ಒಂದು ವಿಚಾರದಲ್ಲಿ ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬಂದರೆ ಅದರಲ್ಲಿ ಬದಲಾವಣೆಗಳಾಗುತ್ತೆ. ಯೂಟರ್ನ್ ಆಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಅನಗತ್ಯವಾಗಿ ಈ ದಿನ ಕೆಲಸಗಳಲ್ಲಿ ವಿಳಂಬತೆ ಉಂಟಾಗುವಂಥದ್ದು, ಜೊತೆಗೆ ಇದರಿಂದ ಮನಸ್ತಾಪಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ವ್ಯಕ್ತಿಗಳ ಮಧ್ಯೆ ಇರುವಂಥ ಗೌರವಕ್ಕೆ ಚ್ಯುತಿ ಬರುತ್ತೆ. ಒಬ್ಬರನ್ನು ಒಬ್ಬರು ನಂಬಲ್ಲ, ಅನುಮಾನದ ಸ್ವಭಾವ ಇದು ಕೂಡ ಈ ದಿನ ಬರೋದರಿಂದ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ ನಿಮ್ಮ ದಿನಚರಿಗಳು. ಇನ್ನು ಈ ದಿನ ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಸಿದೆ, ಆದರೆ ಸನ್ನಿವೇಶಗಳು ಸರಿಯಿಲ್ಲ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ವ್ಯವಹಾರದಲ್ಲಿ ಅನಿರೀಕ್ಷಿತವಾದಂಥ ಬದಲಾವಣೆಗಳು ಉಂಟಾಗುತ್ತೆ. ಅಲ್ಲಿ ಒಂದು ನಕಾರಾತ್ಮಕವಾದಂಥ ಒಂದು ವಾತಾವರಣ ಇದೆ, ಸ್ವಲ್ಪ ನೆಗೆಟಿವ್ ಫೀಲಿಂಗ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳನ್ನು ನಂಬಿ ಮೋಸ ಹೋಗುವಂಥ ಒಂದು ಸಾಧ್ಯತೆ ತುಂಬ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಕುಟುಂಬಸ್ಥರೇ ನಿಮ್ಮ ನೆರವಿಗೆ ಬರುವಂಥದ್ದು, ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಸಂತೋಷದಲ್ಲಿ ಸ್ವಲ್ಪ ಕೊರತೆಗಳು ಕಾಣುವಂಥದ್ದು. ಏನೇ ಮಾಡಿ ಅದು ಅಪೂರ್ಣ ಆಗುತ್ತೆ. ಎಲ್ಲೇ ಒಂದು ಪರಿಪೂರ್ಣವಾಗಿರುವಂಥ ಮನಸ್ಸು ಮಾಡಿ ಕೆಲಸಗಳನ್ನು ಮುಂದುವರಿಸಿದ್ರೂ ಕೂಡ ಅದರಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಅತೃಪ್ತಿ ಇರುವಂಥದ್ದು. ಹಾಗಾಗಿ ತೃಪ್ತಿಯ ಭಾವ ನಿಮಗೆ ಕಡಿಮೆ ಇರುತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ಆಸಕ್ತಿ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಇಲ್ದಿರ ಮಾಡುವಂಥ ಕೆಲಸಗಳೇನಿದೆ ಅದು ಕಾಟಾಚಾರಕ್ಕೆ ಆಗುವಂಥದ್ದು. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುವಂಥದ್ದು ಇದೆ. ಒಂದು ವ್ಯಾಪಾರ ಅಂದರೆ ಅಲ್ಲಿ ಸ್ಪರ್ಧೆ ಇದೆ. ಒಂದು ಓದು ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನದ ಸನ್ನಿವೇಶಗಳು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ಇನ್ನು ಈ ದಿನ ನೀವು ಕೆಲವನ್ನ ನಂಬಲ್ಲ, ನಂಬಿದರೂ ಕೂಡ ಮೋಸ ಹೋಗುವಂಥದ್ದು. ಹಾಗಾಗಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ಜಿಜ್ಞಾಸೆಯಲ್ಲೇ ಸಮಯ ಕಳೆದು ಹೋಗುತ್ತೆ. ಹಾಗೆ ಈ ದಿನ ಅತಿಯಾದಂತಹ ಆತ್ಮವಿಶ್ವಾಸದಿಂದ ಕೂಡ ಕೆಲವೊಮ್ಮೆ ಕೇಡುಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಯಾವುದು ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅದರಲ್ಲೂ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಈ ದಿನ ತೀವ್ರವಾದಂತಹ ಒಂದು ಹಿನ್ನಡೆಯನ್ನು ಅನುಭವಿಸ್ತೀರಿ. ಪ್ರಯಾಣದ ಯೋಗ ಚೆನ್ನಾಗಿಲ್ಲ. ಹಾಗಾಗಿನೇ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಅನಾವಶ್ಯಕವಾದಂಥ ಖರ್ಚುಗಳನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಆದಾಯ, ನಿಮ್ಮ ವ್ಯಯ ಇದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಜೀವನದಲ್ಲಿ ಅತ್ಯಂತ ಆಸಕ್ತಿ ಇರುವಂಥ ದಿನ. ಈ ಲೈಫ್ ಅನ್ನುವಂಥದ್ದೇ ನಿಮಗೆ ಕಲರ್ಫುಲ್ ಆಗಿರುತ್ತೆ ಈ ದಿನ. ಹಾಗಾಗಿ ಈ ದಿನ ನಿಮಗೆ ವಿಶೇಷ ಅನ್ನಿಸ್ಕೊಂಡಿರುವಂಥ ವ್ಯಕ್ತಿಗಳನ್ನು, ವಸ್ತುಗಳನ್ನು ಈ ದಿನ ನಿಮ್ಮ ಬಳಿ ಇಟ್ಕೊಳ್ಳಿಕ್ಕೆ ತುಂಬ ಕಾತುರತೆಯಿಂದ ಇರ್ತೀರಿ. ಹಾಗೆ ಕೆಲಸದಲ್ಲಿ ಅಡೆತಡೆಗಳು ಬಂದಾಗ ಅದನ್ನು ಎದುರಿಸುವಂಥ ಒಂದು ಧೈರ್ಯ ಇದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗೆ ದೂರದೃಷ್ಟಿ ಇಟ್ಟು ಕೆಲಸ ಮಾಡ್ತೀರಿ. ಇದು ಕೂಡ ನಿಮಗೆ ಮುಂದೆ ಒಳ್ಳೆಯ ಲಾಭವನ್ನು ತರುವಂಥದ್ದು. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಎಲ್ಲವೂ ಇದೆ, ಆದರೆ ಏನೋ ಒಂದನ್ನು ಕೊರತೆಯನ್ನು ಅನುಭವಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ನಿಮ್ಮ ಭಾವನೆಯೇ ಈ ದಿನ ನಿಮ್ಮ ಮನಸ್ಥಿತಿಗೆ ಕಾರಣವಾಗುವಂಥದ್ದು. ಇನ್ನು ಈ ದಿನದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ತುಂಬ ಮುತುವರ್ಜಿಯಿಂದ ಮಾಡ್ತೀರಿ. ಅದಕ್ಕೆ ಬೇಕಾದಂಥ ಬೆಂಬಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಒಟ್ಟಾರೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಸರು ಬರಬೇಕು, ನೀವೇ ನಾಯಕತ್ವದ ಸ್ಥಾನದಲ್ಲಿರಬೇಕು. ಇದು ನಿಮ್ಮ ಅಜೆಂಡಾ. ಹಾಗಾಗಿ ಬೇರೆಯವರೆಲ್ಲರಿಗಿಂತ ಕೂಡ ಈ ದಿನ ನೀವು ಬಹಳ ಆಕರ್ಷಣೀಯವಾಗಿ ಕಾಡ್ತೀರಿ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರೆಗೂ ಕೂಡ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ನಿಮ್ಮ ವಿರೋಧಿಗಳನ್ನು ಈ ದಿನ ತಣ್ಣಗಾಗಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಹಾಗೆ ನಿಮಗೆ ಗೊತ್ತಿರುವಂಥ ವಿಚಾರಗಳು ಅದರಲ್ಲಿ ತುಂಬ ಪ್ರಭುತ್ವವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಹಳ ಸಾವಧಾನದಿಂದ, ಅಷ್ಟೇ ತಾಳ್ಮೆಯಿಂದ ಎದುರಿಸುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು ಇದೆ. ಹೊಸ ವಾಹನ, ಹೊಸ ವಸ್ತ್ರ, ಒಡವೆ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಈ ದಿನ ನಿಮಗೆ ಇದೆ. ಹಾಗೆ ಈ ದಿನ ವ್ಯವಹಾರಗಳು ನಿಮಗೆ ತುಂಬ ಅನುಕೂಲಕರವಾಗಿ ಮುಂದುವರಿಯುತ್ತೆ. ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ. ಪ್ರತಿಯೊಂದರಲ್ಲೂ ಕೂಡ ಏನೋ ಒಂದು ವಿಶೇಷತೆಯನ್ನು ಗಮನಿಸುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಅಬ್ಸರ್ವೇಷನ್ ಮಾತ್ರ ಬಹಳ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳಿಗೆ ನಿಮ್ಮ ಸ್ನೇಹಿತರಿಂದ ತುಂಬ ಬೆಂಬಲ ಸಿಕ್ಕತ್ತೆ. ನಿಮ್ಮ ರಕ್ಷಣೆಗೆ ಅವರು ನಿಲ್ತಾರೆ. ಹಾಗಾಗಿನೇ ಈ ದಿನದ ಓಡಾಟ, ನಿಮ್ಮ ಪ್ರಯಾಣ, ನಿಮ್ಮ ಒಂದು ಪ್ರಯತ್ನ ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಈ ಒಂದು ಸಂತೋಷದಲ್ಲೇ ನಿಮ್ಮ ಮನೆ ದೇವರನ್ನು ಮರಿಬೇಡಿ. ಮನೆ ದೇವರಿಗೆ, ಕುಲದೇವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ಪಂಚಮದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿಗೆ ಏನೋ ಒಂದು ವೇದನೆ ಇರುತ್ತೆ, ಕಸಿವಿಸಿ ಇರುತ್ತೆ, ಅದನ್ನು ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಮಕ್ಕಳೇ ನಿಮಗೆ ಪ್ರಧಾನವಾಗಿ ಕಾಣಿಸ್ತಾರೆ. ಅವರಿಗಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಯಾಣದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಇನ್ನು ಕುಟುಂಬ ಸದಸ್ಯರ ವರ್ತನೆ ಮಾನಸಿಕ ಶಾಂತಿಯ ಕೊರತೆಯನ್ನು ಉಂಟು ಮಾಡುವಂಥದ್ದು. ಅವರ ವರ್ತನೆ ವಿಚಿತ್ರವಾಗಿ ಕಾಣಿಸುತ್ತೆ ನಿಮಗೆ. ಆದರೆ ಅಂಥ ವರ್ತನೆಯನ್ನು ಪಕ್ಕಕ್ಕಿಟ್ಟು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಗಮನ ಹರಿಸಬೇಕಾಗತ್ತೆ. ಆದರೆ ಈ ದಿನದ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಆದರೂ ಕೂಡ ತಾಳ್ಮೆಯಿಂದ ಮುಂದುವರಿರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂಥದ್ದು ಕೂಡ ಇದೆ. ನಿಮ್ಮ ಒಂದು ನೆಚ್ಚಿನ ವಿಚಾರಗಳಿಗೆ ಈ ದಿನ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂಥದ್ದು, ಅದೇ ಪ್ರಮುಖವಾಗಿ ನಿಮಗೆ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಒಂದು ವೇಳೆ ಮಾತನ್ನು ಆಡಿದ್ರೆ ಅದನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಒಟ್ಟಾರೆ ಈ ದಿನ ಅನಾವಶ್ಯಕವಾದಂಥ ಮಾತಿನಿಂದ ದೂರ ಇರಿ.
ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ಮಿಶ್ರ ಫಲಗಳು ನಿಮಗಾಗಿ ಇದೆ. ಇನ್ನು ಕೆಲಸದ ಮೇಲೆ ಸಂಪೂರ್ಣವಾಗಿ ನಿಗಾ ಇರಬೇಕು. ಆದರೆ ಅಂಥ ನಿಗದಲ್ಲಿ ಈ ದಿನ ಕೊರತೆ ಕೂಡ ಇರುವಂಥದ್ದು. ಹಾಗಾಗಿ ಕೊಡಬೇಕಾದಂಥ ವಿಚಾರಗಳಿಗೆ ಆದ್ಯತೆಯನ್ನು ಕೊಡಲ್ಲ. ಕೆಲಸಕ್ಕೆ ಬಾರದ ವಿಚಾರಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡ್ತೀರಿ. ಇದು ಕೂಡ ಈ ಖರ್ಚಿನ ಬಾಪ್ತಿಗೆ ನಷ್ಟದ ರೂಪದ ಒಂದು ಪ್ರಭಾವಳಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದ ಆಲೋಚನೆಗಳು ಸ್ವಲ್ಪ ನೆಗೆಟಿವ್ ಆಗೇ ಇರುವಂಥದ್ದು, ಋಣಾತ್ಮಕವಾಗೇ ಇರುತ್ತೆ. ಅಂಥವರ ಪ್ರಭಾವ ಬಹಳ ಬೇಗ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಹೊಸ ಪರಿಚಯಸ್ಥರ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಹಾಗೆ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಯಾವುದಾದ್ರೂ ಒಂದು ಉತ್ತಮ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಅನಾವಶ್ಯಕವಾದಂಥ ಖರ್ಚುಗಳನ್ನು ತಪ್ಪಿಸ್ಕೊಳ್ಳಿ. ಸಮಯದ ಪರಿಪಾಲನೆ ಬಹಳ ಮುಖ್ಯ. ಟೈಮ್ ಈಸ್ ಮನಿ ಅನ್ನುವಂಥದ್ದು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ. ಹಾಗೆ ಅನಾನುಕೂಲಕರ ಪರಿಸ್ಥಿತಿಗಳು ಈ ದಿನ ಬಂದಾಗ ಕಂಗಾಲಾಗಬೇಡಿ, ಧೈರ್ಯದಿಂದ ಅದನ್ನು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮಾತಿನ ಚಾತುರ್ಯದಿಂದ ಮಾತ್ರ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ಸಂದರ್ಭೋಚಿತವಾಗಿ ಆಡುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಾರದಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.